ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರಾದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಜಗದ್ಗುರು ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರು ಜೂನ್ 24ರಿಂದ ಜೂನ್ 26ರವರೆಗೆ ಶಿವಮೊಗ್ಗದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಭಕ್ತರನ್ನು ಅನುಗ್ರಹಿಸಲಿದ್ದಾರೆ ಎಂದು ಶಿವಮೊಗ್ಗದ ಶಂಕರ ಮಠದ ಧರ್ಮಾಧಿಕಾರಿ ಡಾಕ್ಟರ್ ಪಿ ನಾರಾಯಣ್ ತಿಳಿಸಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜಗದ್ಗುರು ದರ್ಶನದ ಸಂದರ್ಭದಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಭಿಕ್ಷಾ ವಂದನೆ, ಪಾದಪೂಜೆ, ವಸ್ತ್ರ ಸಮರ್ಪಣೆ ಇತ್ಯಾದಿ ಎಲ್ಲ ಸೇವೆಗಳಿಗೆ ಅವಕಾಶವಿದೆ ಎಂದರು. ಆ ಕಾರ್ಯಕ್ರಮದಲ್ಲಿ ಎಲ್ಲ ವಿವರಗಳನ್ನು ನಾವು ನೀಡಿ ಇಡೀ ಶಿವಮೊಗ್ಗ ಜನತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡೋದಕ್ಕೆ ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ಆಗ್ತಾ ಇದೆ. ಸುಸಜ್ಜಿತ ಪತ್ರಿಕಾ ಭವನದಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ. ಈ ಭವನದಲ್ಲಿ ಕೂತ್ಕೊಳ್ಳೋದೇ ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಿಮ್ಮ ಪತ್ರಿಕಾ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಉಪಯೋಗಿಸ್ಕೊಡ್ತಾ ಇದ್ದೇನೆ. ಇವಾಗಲೇ ನಮ್ಮ ಸನ್ಮಾನ್ಯ ಶ್ರೀ ವೆಂಕಟೇಶ ಮೂರ್ತಿಯವರು ಹೇಳಿದಂತೆ ಶಿವಮೊಗ್ಗದಲ್ಲಿ 3 ದಿವಸ ಅಪರೂಪದ ಆಧ್ಯಾತ್ಮಿಕ ಕಾರ್ಯಕ್ರಮ. ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳು ಶಿವಮೊಗ್ಗದ ಜನತೆಗೆ ಸಂಪೂರ್ಣ ಅನುಗ್ರಹವನ್ನು, ಆಶೀರ್ವಾದವನ್ನು ಕರುಣಿಸಲಿಕ್ಕೆ ಉದ್ದೇಶ 3 ದಿವಸ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರ್ಯಕ್ರಮದ ವಿವರ ನಿಮಗೆ ಇವಾಗಲೇ ಕರಪತ್ರದ ಮೂಲಕ ಕೊಟ್ಟಿದ್ದೇವೆ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋದಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಜಗದ್ಗುರುಗಳ ಪುರಪ್ರವೇಶ ಸೋಮವಾರ 24ನೇ ತಾರೀಕು ಸಂಜೆ ಸುಮಾರು 5:30ರಿಂದ 6 ಗಂಟೆ ಒಳಗೆ ಶ್ರೀ ಕೋಟೆ ಭೀಮೇಶ್ವರ ದೇವಸ್ಥಾನದಲ್ಲಿ ಅವರ ಪುರಪ್ರವೇಶ ಆಗಲಿಕ್ಕಿದೆ. ಅದಕ್ಕೂ ಮುಂಚೆ ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದೇವರಿಗೆ ಮಂಗಳಾರತಿಯನ್ನು ಸಲ್ಲಿಸಿ ನಂತರ ಕೋಟೆ ಭೀಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ ಕೋಟೆ ರಸ್ತೆಯ ಮೂಲಕ ಶಂಕರ ಮಠದವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಶೋಭಾಯಾತ್ರೆಯಲ್ಲಿ ಇಡೀ ಶಿವಮೊಗ್ಗ ಭಾಗವಹಿಸಬೇಕಂತ ನಮ್ಮ ನಿರೀಕ್ಷೆ. ಶಿಷ್ಟಾಚಾರಕ್ಕೆ ಸರಿಯಾಗಿ ವೇದಘೋಷ, ಭಜನೆಗಳು, ಮಂಗಳವಾದ್ಯ, ಬೇರೆ ಬೇರೆ ವ್ಯವಸ್ಥೆಗಳು ಇರ್ತದೆ. ಅದ್ರ ಜೊತೆಗೆ ನೀವು ಎಲ್ಲ ಶೋಭಾಯಾತ್ರೆಯಲ್ಲಿ ಇದ್ದರೆ ನಮಗೆ ಭಾಳ ಸಂತೋಷ ಅಂತ ಹೇಳ್ತೇನೆ. ಈ ಶೋಭಾಯಾತ್ರೆ ಆದ ನಂತರ ಶ್ರೀ ಶಂಕರ ಮಠದಲ್ಲಿ ಸಂಜೆ ಸುಮಾರು 7:30 ಹೊತ್ತಿಗೆ ಗುರುಗಳಿಗೆ ಧೂಳಿಪಾದ ಪೂಜೆ ಇರುತ್ತೆ. ಧೂಳಿಪಾದ ಪೂಜೆ ಆದ ನಂತರ ಗುರುಗಳು ಎಂದಿನಂತೆ ಎಲ್ಲ ಕ್ಯಾಂಪ್ನಲ್ಲಿಯೂ ಅವರು ಎಲ್ಲಿದ್ದೂ ಮಾಡುವಂಥ ಶ್ರೀ ಚಂದ್ರಮೌಳೀಶ್ವರ ಪೂಜೆಯನ್ನು ನೆರವೇರಿಸ್ತಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ಆದ ನಂತರ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ವಿನಿಯೋಗ ಮೊದಲೇ ಹೇಳ್ತೇನೆ, ಪ್ರತಿ ದಿವಸ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಸೋಮವಾರದ ಕಾರ್ಯಕ್ರಮ. ಮಂಗಳವಾರ 25/6/2024 ವಿಶೇಷ ಅಂದರೆ ಆ ದಿವಸ ಸಂಕಷ್ಟ ಚೌತಿ. ನಿಮಗೆ ಗೊತ್ತಿರ್ಬೋದು, ಅಧ್ಯಾತ್ಮ ಲೋಕದಲ್ಲಿ ಇರೋರಿಗೆ ಮಂಗಳವಾರ ಸಂಕಷ್ಟ ಚೌತಿ ಬರೋದು ಭಾಳ ವಿಶೇಷ. ಅಂಗಾರಕ ಚತುರ್ಥಿ ಅಂತ ಹೇಳ್ತೇವೆ. ಅದು ಆ ದಿವಸಕ್ಕೆ ಪುಣ್ಯ ವಿಶೇಷ ಜಾಸ್ತಿ. ಆ ದಿವಸ ಜಗದ್ಗುರುಗಳು ಶಂಕರ ಮಠದಲ್ಲಿ ನಡೀತಕ್ಕಂಥ 108 ನಾವಿಕೆಗಳ ಗಣಹೋಮದಲ್ಲಿ ಭಾಗವಹಿಸಿ ಅದರ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅದಾದ ನಂತರ ನಗರದ ವಿವಿಧ ಶಂಕರ ಎಂದಿನಂತೆ ಶಂಕರ ಮಠದಲ್ಲಿ ಶ್ರೀ ಚಂದ್ರಮೌಳೀಶ್ವರ ಪೂಜೆಯನ್ನು ಗುರುಗಳು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಹೊತ್ತಿಗೆ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇರುತ್ತೆ. ತಾವೆಲ್ಲ ಪ್ರಸಾದವನ್ನು ಸ್ವೀಕರಿಸಬೇಕಂತ ಶಂಕರ ಮಠದ ಪರವಾಗಿ, ಶಿವಮೊಗ್ಗದ ಜನತೆಯ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾರನೇ ದಿವಸ 26 ಸೋಮವಾರ ಬುಧವಾರ ಬೆಳಿಗ್ಗೆ ನಮ್ಮ ಶಂಕರ ಮಠದ ಆವರಣದಲ್ಲಿ ಪಕ್ಕದಲ್ಲಿ ಒಂದು ಹಾಲ್ ಇದೆ, ನೀವು ನೋಡಿರ್ಬೋದು. ಅದನ್ನು ವಿದ್ಯಾತೀರ್ಥ ಮಂಟಪ ಅಂತ ನಾವು ಹಿಂದೆ 1972ರಲ್ಲಿ ನಿರ್ಮಾಣ ಆದಂಥ ಹಾಲ್ ಅದು ಶಿಥಿಲಗೊಂಡಿದೆ. ಅದನ್ನು ಪುನರ್ ನಿರ್ಮಾಣ ಮಾಡಿ ಶಿವಮೊಗ್ಗದ ಜನತೆಗೆ ಎಲ್ಲ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅನುಕೂಲ ಇರತಕ್ಕಂಥ ಒಂದು ಭವ್ಯ ಸೌಧವನ್ನು ವಿಚಾರಗಳನ್ನು ನಿಮ್ಮ ಮುಂದೆ